ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಪಯಣ ವಿತ್ ಭಾವನಾ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತು ಒಂದು ಫೇಮಸ್ ಸಾಂಗ್ ಯಾವ್ದು ಹೇಳಿ, ಬ್ಯಾಡ್ ಬಾಯ್ಸ್ ಗೋಸ್ ಟು ಬ್ಯಾಂಕಾಕ್. ಸೊ ನಾವು ಹೋಗ್ತೀವಿ ಇವತ್ತು ಥೈಲ್ಯಾಂಡ್. ಇದು ಬಂದು ನಮ್ಮ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ ಪ್ರಯುಕ್ತ ನಾನು ನಮ್ಮ ಹಸ್ಬೆಂಡ್ ಇಬ್ರು ಕೂಡ ವಿ ಆರ್ ಗೋಯಿಂಗ್ ಆನ್ ಅವರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಹೆಂಗಿರುತ್ತೆ ಟ್ರಿಪ್ಪು, ಏನೇನು ಮಾಡ್ತೀವಿ, ಏನೇನು ತಿಂತೀವಿ ಅನ್ನೋದನ್ನ ಎಲ್ಲಾನು ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಗೆ 364 ಡೇಸ್ ಆಯ್ತು. ಸೊ ಲಾಸ್ಟ್ ಡಿಸೆಂಬರ್ 8ಗೆ ನಾವು ಮದುವೆ ಆಗಿದ್ದು. ಹೆಂಗಿತ್ತು ನಿಮ್ಮ ಜರ್ನಿ? ಹಿಂಗೆ ಸೋ ಗುಡ್. ನಿಜ ಚೆನ್ನಾಗಿದೆ. 1,000 ರೂಪಾಯಿ ಬಿರಿಯಾನಿ ಚೆನ್ನಾಗಿಲ್ದೇ ಇರತ್ತಾ? ಆಕ್ಚುಲಿ ಊಟ ತುಂಬಾ ಚೆನ್ನಾಗಿತ್ತು. ವಿ ಆರ್ಡರ್ಡ್ ಪನ್ನೀರ್ ಅಂಡ್ ಬಿರಿಯಾನಿ. ಸೊ ತುಂಬಾ ಚೆನ್ನಾಗಿತ್ತು, ಬಟ್ ಪ್ರೈಸಿ. 1000 ರೂಪೀಸ್ ಬಿರಿಯಾನಿ, 600 ರೂಪೀಸ್ ಇಸ್ ಫಾರ್ ಪನ್ನೀರ್. ಬಟ್ ಟೇಸ್ಟ್ ಊಟ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಹೇಳಬೇಕು ಅಂತಂದ್ರೆ. ಇವಾಗ ಸದ್ಯಕ್ಕೆ ಹೊಟ್ಟೆ ತುಂಬಿಸ್ಕೊಂಡಿದೀವಿ. ಈ ಟೂರ್ ಪ್ಯಾಕೇಜ್ ಡೀಟೇಲ್ಸು ಮತ್ತೆ ಹೆಂಗೆ ನಾವು ಬುಕ್ ಮಾಡಿದ್ವಿ, ಹೆಂಗೆ ನಾವು ಈ ಸಿಮ್ ಬುಕ್ ಮಾಡಿದ್ವಿ, ಎಲ್ಲ ಡೀಟೇಲ್ಸ್ A to Z ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಆಮೇಲೆ ಎಲ್ಲೆಲ್ಲಿ ಹೋಗ್ತಿದ್ದೀವಿ, ಡೇ 1, ಡೇ 2, ಡೇ 3 ಐಟರೀಸ್ ಎಲ್ಲನೂ ಮೆನ್ಷನ್ ಆಗಿರುತ್ತೆ. ತಪ್ಪದೆ ನಮ್ಮ ವಿಡಿಯೋನ ಫಾಲೋ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ನಿಮ್ಮ ಪ್ರೀತಿ ನನಗಿದ್ರೆ ಖಂಡಿತವಾಗ್ಲೂ ನಾನು ಕೂಡ ಎಲ್ಲರೂ ಯೂಟ್ಯೂಬ್ ವ್ಲಾಗರ್ಸ್ ಥರ ನಾನು ವೀಡಿಯೋಸ್ ಮಾಡ್ಬೋದು ಅನ್ನೋ ಆಸಕ್ತಿ ನನಗೂ ಇದೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಏರ್ಪೋರ್ಟಲ್ಲಿ ಕೂತ್ಕೊಂಡು. ನನ್ನ ಸಮರ್ಪಿತ ಕನ್ನಡಿಗರ ಕುಟುಂಬಕ್ಕೆ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಸೊ ಬೋರ್ಡಿಂಗ್ ಪಾಸ್ ಆಯಿತು. ಫೈನಲಿ ಲೆಟ್ಸ್ ಗೋ ಇನ್ಸೈಡ್. Dear guests, kindly be seated according to the seat numbers shown on your boarding passes. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್. ನಾವು ಜಸ್ಟ್ ಲ್ಯಾಂಡ್ ಆದ್ವಿ DMK ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಏನಂತಾರೆ ಇದಕ್ಕೆ, ಸ್ವಾದಿಕಾ, ವೆಲ್ಕಮ್ ಟು ಥೈಲ್ಯಾಂಡ್. ಇಷ್ಟೊತ್ತು ಪ್ರಾಕ್ಟೀಸ್ ಮಾಡ್ಕೊಂಬಂದು ಇವಾಗ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಆನ್ ಅರೈವಲ್ ವೀಸಾಗೆ. ಸೊ TADC ಫಾರ್ಮ್ನ ಫಿಲ್ ಮಾಡ್ಕೊಂಡು ಬಂದಿದ್ವಿ. TDAC ಫಾರ್ಮ್ನ ನಾವು ಫಿಲ್ ಮಾಡ್ಕೊಂಡು ಬಂದಿದ್ದೀವಿ. ಕನ್ಫ್ಯೂಸ್ ಮಾಡ್ಬೇಡ. ಓಕೆ, ಇಟ್ ಈಸ್ ಎನ್ ಆನ್ ಅರೈವಲ್ ಡಿಜಿಟಲ್ ಕಾರ್ಡ್. ಸೊ ಇದು ಥೈಲ್ಯಾಂಡ್ ಬರಕ್ ಮುಂಚೆ ವಿ ಹ್ಯಾವ್ ಟು ಅಪ್ಲೈ ದಿಸ್. ಅಂದರೆ ಆನ್ಲೈನ್ ಫಿಲ್ ಮಾಡಬೇಕು 3 ಡೇಸ್ ಮುಂಚೆ. ಸೊ ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಇಮಿಗ್ರೇಷನ್ ಆಯಿತು. ಇಲ್ಲಿ ನಾವು ಥೈಲ್ಯಾಂಡ್ ಎಂಟ್ರಿ ಮಾಡೋದಕ್ಕೆ ಒಂದು ಸ್ಟ್ಯಾಂಪ್ ಹಾಕ್ತಾರೆ. ಫೈನಲಿ ನಮ್ಮ ಪಾಸ್ಪೋರ್ಟ್ಸ್ಗೆ ಫಸ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಪ್ ಬೀಳ್ತಿದೆ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಆಸ್ ಅ ಕಪಲ್. ಸೊ ಇವರು ಫಸ್ಟ್ ಇಂಟರ್ನ್ಯಾಷನಲ್ ಆಗಿದೆ, ನಂದು ಫಸ್ಟ್ ಇಂಟರ್ನ್ಯಾಷನಲ್ ಆಗಿದೆ. ಆಸ್ ಅ ಕಪಲ್ ನಾವಿಬ್ರು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ. ಸೊ ವಿ ಗೆಟಿಂಗ್ ಅ ಸ್ಟ್ಯಾಂಪ್ ಆನ್ ದ ಪಾಸ್ಪೋರ್ಟ್. ಯೇ, ಸೊ ವೆರಿ ಎಕ್ಸೈಟೆಡ್. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಹೋಲ್ ಟ್ರಿಪ್. ನೋಡೋಣ ಹೆಂಗಿರುತ್ತೆ, ಏನೇನು ಮಾಡ್ತೀವಿ ಅನ್ನೋದು. ವಿ ಆರ್ ಆಲ್ಸೋ ವೆರಿ ಎಕ್ಸೈಟೆಡ್. ದ ನ್ಯೂ ಕಂಟ್ರಿ. ಫೈನಲಿ ಇಮಿಗ್ರೇಷನ್ ಆಯಿತು. ಸ್ಟ್ಯಾಂಪ್ ಬಿಟ್ಟು ಪಾಸ್ಪೋರ್ಟಲ್ಲಿ. ದ ಮೋಸ್ಟ್ ಫೇಮಸ್ 7-Eleven ಇನ್ ಏರ್ಪೋರ್ಟ್ DMK. ವಾವ್. ಪಟ್ಟಾಯ ಬ್ಯಾಂಕಾಕ್ ಥೈಲ್ಯಾಂಡ್ ಅನ್ನೋದೇ ಒಂದು ನೆಗೆಟಿವ್ ಥಾಟ್ಸ್. ಒಂದು ದೇಶಕ್ಕೆ ಬಂದಾಗ ಎಲ್ಲ ರೀತಿ ಇರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ನಮ್ಮ ಕಲ್ಚರ್ ಫೈನಲಿ ನಮಗೆ ಮುಖ್ಯ. ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡಿ, ಇಲ್ಲಿದು ಥೈಲ್ಯಾಂಡ್ ಫುಡ್ಡು, ಸೀ ಫುಡ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಪ್ರತಿಯೊಂದು ನೀವು ಟೇಸ್ಟ್ ಮಾಡಿ. ಆದರೆ ಫೈನಲಿ ನಮ್ಮ ಇಂಡಿಯಾಗೆ ಏನು ತಗೊಂಡೋಗ್ಬೇಕು ಅದು ಮಾತ್ರ ತಗೊಂಡೋಗ್ಬೇಕು. ಟೈಗರ್ ಟೋಪಿಯಾ ನಾವು ಹಾಕೋಣ ಟೈಗರ್ಗೆ ಟೋಪಿ. ವಾಕ್ ಮಾಡೋದು ನೋಡಿ ಹೆಂಗ್ ವಾಕ್ ಮಾಡ್ತಿದೆ, ಏನು ಸ್ಟೈಲಾಗೆ, ಫುಲ್ ಜೋರಾಗೆ. ಸೀರಿಯಸ್ಲಿ ಟ್ಯಾಲೆಂಟೆಡ್. ಹೆಂಗೆ ಟ್ರೈನ್ ಮಾಡಿದ್ದಾರೆ. ಲುಕ್ ಕೊಡೋದು ನೋಡೋದು. ನೋಡು ಹೆಂಗ್ ಬೆಂಡ್ ಆಯ್ತು. ಓ, ಅದಕ್ಕೆ ಹೇಳೋದು ಮಾಸ್ಟರ್ ಅಂತ. ಮಾಡಿದ್ದಾರೆ, ಆಬ್ವಿಯಸ್ಲಿ ಮಾಡಿದ್ದಾರೆ. ಎಷ್ಟು ಉದ್ದ ಇದೆ. ವಿಕ್ಕಿ ಫೈನಲಿ ಟೈಗರ್ ನೋಡಿದ್ರೆ, ನೋಡು ಎಷ್ಟು ಹತ್ರದಿಂದ. ಥ್ಯಾಂಕ್ ಯು.
ತುಂಬ ಚೆನ್ನಾಗೇ ಟೇಮ್ ಮಾಡಿದ್ದಾರೆ, ಪ್ಲಸ್ ರಕ್ ಕೂಡ ಆಗಿದೆ. ಸೊ ಬಟ್ ಇಟ್ ಈಸ್ ವೆರಿ ನೈಸ್. ನಿಜವಾಗ್ಲೂ ಗುಂಡಿಗೆ ಬೇಕು. ನಾವು ಟೈಗರ್ ಟೋಪಿಯಲ್ಲೇ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಸೊ ಈ ಶೋ 10:30ಗೆ ಮುಗಿಸಿ ಇವಾಗ ಒಳಗಡೆ ಹೋಗ್ತಾ ಇದೀವಿ. ಸೊ ಈ ಪ್ಯಾಕೇಜ್ ಅಲ್ಲಿ ನಮ್ದು ಟಿಕೆಟ್ಸ್ ಕೂಡ ಕವರ್ ಆಗಿದೆ. ಬಟ್ ಆದ್ರೆ ಒಳಗಡೆ ಇವಾಗ ಎಕ್ಸ್ಟ್ರಾ ಏನಂತಂದ್ರೆ, ಸೊ ಇಲ್ಲಿ ಬೇಬಿ ಟೈಗರ್ನ ಇಟ್ಕೊಬೇಕು, ಫೋಟೋಸ್ ಬೇಕು ಅಂತಂದ್ರೆ 400 ಟೈ ಬಾತ್ ಆಗುತ್ತೆ. ಪ್ಲಸ್ ದೊಡ್ಡ ಟೈಗರ್ನ ನೀವು ಇಟ್ಕೊಬೇಕು, ಫೋಟೋಸ್ ತಗೊಬೇಕು ಅಂತಂದ್ರೆ 200 ಟೈ ಬಾತ್ ಆಗುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ಐ ಆಮ್ ನಾಟ್ ಶ್ಯೂರ್. ಮೈ ಹಸ್ಬೆಂಡ್ ವಾಂಟ್ಸ್ ಟು ಟ್ರೈ. ನನಗೆ ಸಿಕ್ಕಾಪಟ್ಟೆ ಭಯ ಇದೆ. ಸೊ ಹಿಯರ್ ಇಸ್ ದ ಟಿಕೆಟ್. ಹೊಸ ನೋಟು, ಒಂದು ಹಳೆ ನೋಟು. ಲುಕ್ ಆಯ್ತು, ಏನು ಹಾಕಂಗೂ ಇಲ್ಲ ನಾವು ನಿಮ್ಗೆ. ಸೊ ನಾವು ಇವಾಗ ಟೈಗರ್ ಟೋಪಿಯ ಮುಗಿಸ್ಕೊಂಡು ಇಲ್ಲಿ ಸಾಯಿ 3 ಥಾಯ್ ಮಸಾಜ್ ಅಂತ ಬಂದಿದೀವಿ. ಚೆಕ್ ಇನ್ ಇರೋದು 3 ಗಂಟೆಗೆ. ಸೊ ಟೈಮ್ ಪಾಸ್ ಆಗ್ಬೇಕಲ್ಲ ಅಂದ್ಬಿಟ್ಟು ಸೊ ದೇ ಜಸ್ಟ್ ಪಿಟ್ ಸ್ಟಾಪ್ ಮಾಡಿದ್ದಾರೆ. ಸೊ ಒಳಗಡೆ ಮಸಾಜ್ ಮಾಡಿಸ್ಬೋದು. ಸೊ ಥಾಯ್ ಬಾತ್ 400 ಟೈ ಬಾತ್ ಅಂತೆ. ಇಷ್ಟು ಸಿಕ್ಕಾಪಟ್ಟೆ ಇದೆ. ನಾವು ನೈಟ್ ಫ್ಲೈಟ್ ತಗೊಂಡಾಗ ಚಳಿ ಇತ್ತು. ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಬರೋಷ್ಟಲ್ಲಿ ಟ್ಯಾನ್ ಆಗಿ ಬರ್ತೀವಿ. ಫಿಶ್, ಸೀ ಫುಡ್, ಫಿಶ್ ಏನಿದು ಏನೋ ಇಟ್ಟಿದ್ದಾರೆ. ಈಗ ಗೊತ್ತಲ್ಲ ನಿಮ್ಗೆ ಏನೇನ್ ಬೇಕು ಅಂತ, ಗೊತ್ತಲ್ಲ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ. ಓ ಮೈ ಗಾಡ್. ಓಕೆ, ಇವಾಗ ನಾವು ಹೋಗ್ತಿದ್ದೀವಿ ದ ಫೇಮಸ್ 7-Elevenಗೆ. ತುಂಬಾ ಕೇಳ್ಪಟ್ಟಿದೆ ಇದ್ರ ಬಗ್ಗೆ. ಸೊ ಎಲ್ಲ ಕಡೆ ಫೇಮಸ್, ಟ್ರೆಂಡಿಂಗ್ ಇದು. ಸೊ ವೇಟ್, ಲೆಟ್ಸ್ ಗೋ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಏನೇನ್ ಸಿಗುತ್ತೆ ಅಂತ. ಇಲ್ಲಿ ಹೆಂಗಂದ್ರೆ ನಂಗೆ ರೋಡ್ ಕ್ರಾಸ್ ಮಾಡಕ್ ಆಗಲ್ಲ, ಗಾಡಿಗಳು ಬರ್ತಾನೆ ಇದೆ. ಅಪ್ಪಿ, ಟ್ಯಾಬ್ಲೆಟ್ಸ್ ಗೀಸ್ ಏನಾದ್ರು ನೋಡಿ ಸಿಗುತ್ತೆ ಇಲ್ಲೆಲ್ಲಿ ಸಿಗುತ್ತೆ? ವಿಕ್ಸ್ ರಾಜ ಜ್ಯೂಸ್ ಇತ್ತಲ್ಲಪ್ಪಿ. ಅದು ಯಾವ್ದೋ ನೋಡಿದೆ 2-3 ಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ. ದ ಫೇಮಸ್ 11 ಅಂತ. ಮೈಲೋ ವೆಜ್, ನೋ ವೆಜ್. ಸೀವೀಡ್ ಅದದಾ? ಬೇಡ. ಐ ಡೋಂಟ್ ನೋ ವಾಟ್ ಹೈಪ್ ಇಸ್ ದಿಸ್ 7-Eleven. ನಿಜ ಏನು ಅಂತ ಗೊತ್ತಾಗ್ತಿಲ್ಲ. ವೆಜ್ಜಾ ನಾನ್ ವೆಜ್ಜಾ ಅಂತ ಏನು ಗೊತ್ತಾಗ್ತಿಲ್ಲ. ಸೊ ಯಾವ್ದೋ ಒಂದು ಪಿಕಪ್ ಮಾಡಿದ್ವಿ, ಅದು ವೆಜ್ ಅಂತ ಹೇಳಿದ್ರು. ಸೊ ಲೆಟ್ಸ್ ಗಿವ್ ಅ ಟ್ರೈ ಹೇಗಿದೆ ಅಂತ. ಐ ಡೋಂಟ್ ನೋ ವಾಟ್ ಹೈಪ್ ಇಸ್ ದಿಸ್ 7-Eleven. ಎಲ್ಲಾನು ಅವೈಲೇಬಲ್ ಇದೆ ಅಂತ ಅಂತಾರೆ. ಐ ಕುಡಂಟ್ ಫೈಂಡ್ ಎನಿಥಿಂಗ್. ಪ್ರಾಬಬ್ಲಿ ಇದು ಯಾವ್ದೋ ಬೇರೆ ಬ್ರಾಂಚಾ ಇಲ್ಲ ಏನೋ ಅಂತ ಗೊತ್ತಿಲ್ಲ. ನೋಡುವ, ಬೇರೆ ಕಡೆ ಟ್ರೈ ಮಾಡಿ ನೋಡ್ತೀನಿ. ಲೆಟ್ಸ್ ಸಿ. ಸೊ ಇವಾಗ ಸದ್ಯಕ್ಕೆ ಇದು ಟ್ರೈ ಮಾಡುವ. ಸ್ಟಿಕ್ಕಿ ರೈಸ್ ಅದು ಹೆಂಗಿದೆ ಊಟ? ಬಟ್ ಈಟ್ ವಿತ್ ದಾಲ್. ಟ್ರೈ ಮಾಡ್ತೀನಿ ನಾನು, ನೋಡುವ ಹೆಂಗಿದೆ ಅಂತ. ಸಲಾಡ್ ಎಲ್ಲ ಒಟ್ಟಿಗೆ ಹಾಕ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ ಊಟ, ನೈಸ್. ಸೊ ಈಗ ಜಸ್ಟ್ ಊಟ ಮುಗಿಸಿ ನಾವು ಹೋಟೆಲ್ಗೆ ಚೆಕ್ ಇನ್ ಆಗಿದ್ದೀವಿ. ಇದು ಒಂದು ಚೆನ್ನಾಗಿರೋ ಹೋಟೆಲ್. ಇದು ಏನು LB ಅಂತ ಏನೋ ಹೋಟೆಲ್ ಹೆಸರಿದೆ. ಸೊ ಇಲ್ಲಿಂದ ಹೋಟೆಲ್ ಅಲ್ಲಿ ವ್ಯೂ ಕಾಣಿಸ್ತಿದೆಲ್ಲ, ಇದೆಲ್ಲ ಫುಲ್ ಅದೇ ಹೋಟೆಲು. ಸೊ ಜಸ್ಟ್ ಚೆಕ್ ಇನ್ ಆಗಿದ್ದೀನಿ. ರೂಮ್ ಟೂರ್ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಅದಕ್ಕೆ ಮುಂಚೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅದೊಂದು ಕರ್ನಾಟಕದ ಬಳ್ಳಾರಿ ರೆಸ್ಟೋರೆಂಟ್ ಅಂತೆ. ಓನರ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 6 o'clockಗೆ ರೆಡಿ ಆಗಿರಬೇಕು.
ಸೊ 6 o'clock ಇಲ್ಲಿಂದ ನಾವು ಪಟಾಯ ಹೋಗ್ತಿದೀವಿ. ಅಲ್ಲಿ ಜಸ್ಟ್ ಸ್ಟ್ರೀಟ್ ಶಾಪಿಂಗ್ ಮಾಡಿ ಅಲ್ಲಿಂದ ವಿ ಆರ್ ಗೋಯಿಂಗ್ ಟು ಅಲ್ಕಜರ್ ಶೋ. ಐ ಹರ್ಡ್ ಅಬೌಟ್ ಇಟ್, ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಸೊ ಅಲ್ಕಜರ್ ಶೋ ಬಂದು 9:30 to 10:30, ಅದಾದ್ಮೇಲೆ ಡಿನ್ನರ್. ಸೊ ಸಿ ಯು ಅಟ್ ಅಲ್ಕಜರ್ ಶೋ. ಓ ಮೈ ಗಾಡ್, ನಾವು ಇವಾಗ ಪಟಾಯ ಸ್ವೀಟ್ಸ್ ಲೋಕಲ್ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಸೊ ಇಫ್ ಯು ಸಿ ಹರ್ ಕ್ಯಾನ್ ಸಿ ಫುಡ್. ಮ್ಯಾಂಗೋಸ್ ನೋಡು ಅಪ್ಪಿ, ಇದೆಲ್ಲ ನೋಡಕ್ಕೆ ಮಜಾ ಇದೆ ಆಕ್ಚುಲಿ, ಬಟ್ ಆದ್ರೆ ವಾಂತಿ ಬರುತ್ತೆ. ಸೀರಿಯಸ್ಲಿ ಇದೆಲ್ಲ ಹೆಂಗ್ ತಿಂತಾರೋ ಗೊತ್ತಿಲ್ಲ ನನಗೆ. ಓ ಮೈ ಗಾಡ್, ವರ್ಮ್ಸ್. ಓ ಎಲ್ಲ ಸೀ ಫುಡ್ದು ಹೆಂಗ್ ತಿಂತಾರೋ ಗೊತ್ತಾಗ್ತಿಲ್ಲ ನನಗೆ, ಏನ್ ಮಾಡೋದು ಅಂತ. ಫುಡ್ ಸ್ಟ್ರೀಟ್ ಆಫ್ ಪಟಾಯ ಲೋಕಲ್ ಮಾರ್ಕೆಟ್. ಸೊ ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಎವ್ರಿ ಕೈಂಡ್ ಆಫ್ ಡಿಶಸ್ ಕೂಡ ಇದೆ. ಸ್ನೇಕ್ ಅಲ್ಲ, ಬಟ್ ವರ್ಮ್ಸ್. ಸ್ನೇಕ್ ಇತ್ತ ತಿನ್ನಕ? ಮೈ, ನಾನ್ ನಿಜ ನೋಡಿಲ್ಲ. ವರ್ಮ್ಸ್ ಇಂದ ಹಿಡಿದು ಎಲ್ಲಾ ಪ್ರಾಣಿಗಳ್ದು ರೋಸ್ಟ್ ಮಾಡಿ ಫ್ರೈ ಮಾಡಿ ತಿಂತಿದ್ದಾರೆ. ಐ ಡೋಂಟ್ ನೋ ಹೆಂಗ್ ತಿಂತಾರೆ ಅಂತ. ನಿಜವಾಗ್ಲೂ ಕಷ್ಟ ಆಗ್ತಿದೆ, ವಾಸನೆ ಬರ್ತಿದೆ, ತಿನ್ನಕ್ ಆಗ್ತಿಲ್ಲ. ಬಟ್ ಸ್ಟಿಲ್ ನೋಡ್ತಾ ಇದೀವಿ, ಎಕ್ಸ್ಪ್ಲೋರ್ ಮಾಡ್ತಿದೀವಿ. ನಾವಂತೂ ವೆಜಿಟೇರಿಯನ್ ಏನು ತಿನ್ನಕ್ ಆಗಲ್ಲ. ಸೊ ಇಲ್ಲಿ ಏನು ಆಪ್ಷನ್ ತುಂಬಾ ಕಮ್ಮಿ ಇದೆ. ಬಟ್ ಯಾ, ನಿಮ್ಗೆ ಇದು ಲೋಕಲ್ ಮಾರ್ಕೆಟ್ ನಾನ್ ನಿಮ್ಗೆ ಟೋರ್ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಏನೇನೋ ಮಾಡ್ತಿದಾರಲ್ಲ ಗುರು, ಯಮ್ಮ ಜಿರ್ಲೆ. ಓ ಗಾಡ್, ಏನ್ ತಿಂತಾರ ಗುರು ಜನಗಳು ಇವ್ರು. ಯಪ್ಪ, ನೋಡಕ್ ಆಗ್ತಿಲ್ಲ ನನ್ ಕೈಗೆ. ಚೇಳು, ಕಾಕ್ರೋಚಸ್, ವರ್ಮ್ಸ್, ನೋಡಕ್ಕೆ ವಾಂತಿ ಬರುತ್ತೆ. ಲೈಫಲ್ಲಿ ಇಷ್ಟು ಪ್ರಾಣಿಗಳನ್ನ ನೋಡೇ ಇಲ್ಲ. ಓ ಮೈ ಗಾಡ್. ಓ ಮೈ ಗಾಡ್, ಆಕ್ಟೋಪಸ್ ಅಂತ ಎಲ್ಲಿ ನೋಡಲಿ. ನಿಜವಾಗ್ಲೂ ಯಪ್ಪ, ಇದೆಲ್ಲ ನೋಡಕ್ ನಿಜವಾಗ್ಲೂ ನಾವ್ ಅನ್ಕೊಂಡಿರ್ಲಿಲ್ಲ ಇದೆಲ್ಲ ನೋಡೋ ತರ ಸಿಗುತ್ತೆ ಅನ್ಬಿಟ್ಟು. ಏನಂತ್ಯ ವಿಕಿ? ವಿಕಿ ಏನಂತ್ಯ ಅದನ್ನ ನೋಡಿ? ಸೀರಿಯಸ್ ಆಗಿ ಏನು ಇಲ್ಲ ತಿನ್ನೋದಕ್ಕೆ, ವೆಜ್ ಐಟಮ್ ಅಂತ. ಓ ಫ್ರೆಂಚ್ ಫ್ರೈಸ್ ಒಂದೇ ಗತಿ ಇವಾಗ. ಕಾರ್ನ್ ಅಂತ ನೋಡಪ್ಪಿ, ಕಾರ್ನ್ ತಿನ್ನೋಣ. पोटैटो का वेज। अरे 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 क्या क्या बात है, अरे बात है, क्या बात है, हिंदी है क्या? अरे अरे वाह, नाइस, सुपर, गुड वन। अरे हमेशा जुड़ गया हुआ। थैंक यू भैया, थैंक यू ಥ್ಯಾಂಕ್ ಯು. ಸೊ ನಮಗೆ ಬೇರೆ ಏನೂ ಸಿಗಲಿಲ್ಲ ಫ್ರೆಂಚ್ ಫ್ರೈಸ್ ಬಿಟ್ಟು. ಸೊ ಹಾಗಾಗಿ ವಾಪಸ್ ಫ್ರೆಂಚ್ ಫ್ರೈಸ್ಗೆ ಟ್ರೈ ಮಾಡ್ತಿದ್ದೀವಿ. ಇದು 49 ಬಾತ್ ಆಗುತ್ತೆ. ಸೊ ಇದು ಸ್ಮಾಲಲ್ಲಿದೆ, ಅವ್ರಿಗೆ ಫ್ರೈ ಮಾಡ್ತಿದ್ದಾರೆ. ಸೊ ಇಲ್ಲಿ ಮಯೋ ಎಲ್ಲ ಹಾಕಿ ಕೊಡ್ತಾರೆ. ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಹಸಿವಾಗ್ತಿದೆ, ತಿನ್ನಬೇಕು. ಸೊ ಲೆಟ್ಸ್ ಗಿವ್ ಅ ಟ್ರೈ. ₹1 ಚಿಲ್ಲರ್ ಏನ್ ಮಾಡೋಣ? ಅದೇ ಇಟ್ಕೊಂಡಿರಿ, ಕಾಯಿನ್ಸ್ ಬೇಕಾಗುತ್ತೆ. ಓಕೆ, ನಮ್ಮ ಬೆಂಗಳೂರು ನಮ್ಮ ಫ್ರೆಂಚ್ ಫ್ರೈಸ್ ಹೆಂಗಿರುತ್ತೆ, ನಾಟ್ ದ ಸೇಮ್ ಬಟ್ ಓಕೆ. ಸೊ ಆಯಿತು, ನಾವಿವಾಗ ಅಲ್ಲಿ ಲೋಕಲ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ನಾನು ನಿಮ್ಗೆ ಹೇಳಬೇಕು, ನಿಜವಾಗ್ಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆರೈಟಿ ಆಫ್ ಫುಡ್, ಆ್ಯನಿಮಲ್ಸು ನಿಜವಾಗ್ಲೂ ನೋಡೋಕ್ಕಾಗಲಿಲ್ಲ. ಹೊಟ್ಟೆ ಎಲ್ಲ ತೊಳಸ್ತಿದೆ, ಹೆಂಗೆ ಅಂತ. ಏನಾದರೂ ಒಂದು ವೆಜ್ ತಿನ್ಬೇಕು ಅಂತಂದ್ರು ಕೂಡ ನಮ್ಗಲ್ಲಿ ಹೆಂಗ್ ತಿನ್ಬೇಕು, ಏನ್ ತಿನ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಫ್ರೆಂಚ್ ಫ್ರೈಸ್ ತಗೊಂಡ್ವಿ, ಬಟ್ ಸ್ಟಿಲ್ ತಿನ್ನಕ್ಕಾಗ್ಲಿಲ್ಲ, ಅರ್ಧಕ್ಕೆ ಬಿಟ್ಟು ಬಂದ್ವಿ. ವಿ ಟುಕ್ ಒನ್ ಕೋಕೋನಟ್ ವಾಟರ್
ಅದಾದ್ಮೇಲೆ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಟ್ರೈ ಮಾಡಕ್ ಹೋದ್ರೆ ಅದು ಯಾಕೋ ಇಷ್ಟ ಆಗ್ಲಿಲ್ಲ. ಸೊ ಇವಾಗ ಅಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ ಅಲ್ಕಜರ್ ಶೋ, ದ ಮೋಸ್ಟ್ ಫೇಮಸ್ ಶೋ ಅಂತ ಹೇಳ್ಬೋದು. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಸೊ ಆ ಶೋ ಇಸ್ ಫ್ರಮ್ 9:30 to 10:30. ಅದಾದ್ಮೇಲೆ ಡಿನ್ನರ್ ಮುಗಿಸಿ ಇವತ್ತು ಡೇ 1 ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಏನ್ ಡಿನ್ನರ್ ಮೊಸಳೆನಾ? ಆ ಮೊಸಳೆ ಏನು ಮೊಸಳೆ? ಮೊಸಳೆ ಊಟ. And now, ladies and gentlemen, the world famous Alcazar Cabaret is proud to present our most stunning show today. Please put your hands together and give a very warm welcome to our very talented troupe of entertainers, because it's showtime. Leave the theater complex to take a quick look around and ensure that you have all your personal belongings with you. From all of us at Alcazar Cabaret, the singers, dancers,